ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಗರುಡೋತ್ಪತ್ತಿ ವೃತ್ತಾಂತವು ಕಶ್ಯಪನು ಕದ್ರು ವಿನತೆಯರೆಂಬ ತನ್ನ ಇಬ್ಬರು ಪತ್ನಿಯರಿಗೆ ಸಂತಾನ ಪ್ರಾಪ್ತಿಯಾಗುವಂತೆ ವರವನ್ನು ಕೊಟ್ಟುದು. ಕದ್ರುವಿನಲ್ಲಿ 1000 ಮೊಟ್ಟೆಗಳು ಜನಿಸಿದುದು. ವಿನತೆಯು ಅದನ್ನು ನೋಡಿ ಸಹಿಸಲಾರದೆ ತನ್ನ ಗರ್ಭದಲ್ಲಿದ್ದ 2 ಅಂಡಗಳಲ್ಲಿ ಒಂದನ್ನು ಬಲಾತ್ಕಾರದಿಂದ ಭೇದಿಸಿದುದು. ಅದರಿಂದ ಅರುಣನು ಅಂಗಹೀನನಾಗಿ ಹುಟ್ಟಿ ತನ್ನ ತಾಯಿಯ ತಪ್ಪಿಗಾಗಿ ಅವಳಿಗೆ ದಾಸ್ಯವುಂಟಾಗುವಂತೆ ಶಪಿಸಿದುದು ಎಂಬ 20ನೇ ಅಧ್ಯಾಯಕ್ಕೆ ಸ್ವಾಗತ. ಭೀಷ್ಮನು ಹೇಳುತ್ತಾನೆ, ಯುಧಿಷ್ಠಿರ ಕೇಳು. ಹಿಂದಿನ ಅಧ್ಯಾಯದಲ್ಲಿ ಯುಧಿಷ್ಠಿರನು ತಾನು ಗರುಡನ ಮಹಿಮೆಯನ್ನು ಕೇಳಬೇಕು ಎಂದು ಬಯಸಿದಾಗ ಭೀಷ್ಮನು ಅದನ್ನು ಹೇಳುವ ಮುನ್ನ ಪಕ್ಕದಲ್ಲೇ ಇದ್ದ ಶ್ರೀಕೃಷ್ಣ ಪರಮಾತ್ಮನಿಗೆ ತಿರುಗುತ್ತಾನೆ. ಏಕೆಂದರೆ ಗರುಡನೂ ಕೂಡ ಸ್ವತಃ ನಾರಾಯಣ ಸ್ವರೂಪವೇ. ಗರುಡನ ಮಹಿಮೆಯನ್ನು ಹೇಳುವುದು ನಾರಾಯಣನ ಮಹಿಮೆಯನ್ನು ಹೇಳುವುದು ಒಂದೇ ಆಗಿರುತ್ತದೆ. ಅನಂತರ ಕೃಷ್ಣನ ಆಜ್ಞೆಯಂತೆ ಭೀಷ್ಮನು ಯುಧಿಷ್ಠಿರನಿಗೆ ಗರುಡನ ಮಹಿಮೆಯನ್ನು ವರ್ಣಿಸುತ್ತಿರುವನು. ಯುಧಿಷ್ಠಿರ ಕೇಳು. ಪಕ್ಷಿಶ್ರೇಷ್ಠನಾದ ಗರುಡನು ವಿನತೆಯ ಮಗನಾಗಿ ಹುಟ್ಟಿದುದನ್ನು, ಅವನು ಸುಪರ್ಣನೆಂಬ ಹೆಸರನ್ನು ಹೊಂದಿದುದನ್ನು, ಅವನಿಗೆ ಸರ್ಪಗಳಲ್ಲಿ ದ್ವೇಷವು ಹುಟ್ಟಿ ಅವುಗಳನ್ನು ಕೊಂದ ಕಾರಣವನ್ನು ತಿಳಿಸುವೆನು. ಹಿಂದೊಮ್ಮೆ ನಾನು ಕೈಲಾಸ ಶಿಖರದಲ್ಲಿ ಸುತ್ತುತ್ತಾ ಬೇಟೆಯಲ್ಲಿ 1000 ಮೃಗಗಳನ್ನು ಕೊಲ್ಲುತ್ತಿದ್ದೆನು. ಆ ಸಮಯದಲ್ಲಿ ಜಮದಗ್ನಿ ಪುತ್ರನಾದ ರಾಮನನ್ನು ಸಂಧಿಸಿದನು. ಅವನನ್ನು ಕಂಡೊಡನೆ ನಾನು ಶಸ್ತ್ರಗಳನ್ನು ಬಿಸುಟು ವಿನಯದಿಂದ ನಮಸ್ಕರಿಸಿದನು. ನಮ್ಮಿಬ್ಬರ ಸಂಭಾಷಣೆಯ ನಡುವೆ ಗರುಡನ ಮಹಿಮೆಯನ್ನು ಕುರಿತು ನಾನು ಅವನನ್ನು ಪ್ರಶ್ನೆ ಮಾಡಿದೆನು. ಅವನು ನನಗೆ ಹೇಳಿದ ಆ ಕಥೆಯನ್ನೇ ನಿನಗೆ ತಿಳಿಸುವೆನು. ಕದ್ರುವೆಂದು ವಿನತೆಯೆಂದು ದಕ್ಷ ಪ್ರಜಾಪತಿಗೆ 2 ಕನ್ಯೆಯರಾದರು. ಅವರಿಬ್ಬರನ್ನು ಮರೀಚಿ ಪುತ್ರನಾದ ಕಶ್ಯಪನು ವಿದ್ಯುಕ್ತವಾಗಿ ವರಿಸಿ ತನ್ನ ಪತ್ನಿಯರಿಬ್ಬರನ್ನು ತನಗೆ ಬೇಕಾದ ವರಗಳನ್ನು ಪಡೆಯುವಂತೆ ಹೇಳಿದನು. ಆಗ ಕದ್ರುವು ತನಗೆ ತೇಜಸ್ಸು ಶಕ್ತಿಯು ಸಮಾನವಾಗಿ ಉಳ್ಳ 1000 ಮಂದಿ ಪುತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಾಳೆ. ವಿನತೆಯು ತನಗೆ ವೀರರಾದ 2 ಪುತ್ರರಾದರೆ ಸಾಕೆಂದು ಕದ್ರುವಿನ 1000 ಮಂದಿ ಮಕ್ಕಳಿಗೆ ತನ್ನ ಮಕ್ಕಳಿಬ್ಬರೇ ಬಲವೀರ್ಯಗಳಲ್ಲಿ ಸಮಾನರೆನಿಸಬೇಕು ಎಂದು ಕೇಳಿಕೊಳ್ಳುತ್ತಾಳೆ. ಕಶ್ಯಪನು ಅವರಿಬ್ಬರಿಗೂ ಹಾಗೆಯೇ ಆಗಲೆಂದು ಅನುಗ್ರಹಿಸಿದನು. ಆಮೇಲೆ ಸ್ವಲ್ಪ ಕಾಲದಲ್ಲಿಯೇ ಕದ್ರುವಿನ ಗರ್ಭದಿಂದ 1000 ಮೊಟ್ಟೆಗಳು ಜನಿಸಿದವು. ವಿನತೆಗೆ ಅತ್ಯಂತ ಸುಂದರವಾದ 2 ಅಂಡಗಳು ಮಾತ್ರ ಜನಿಸಿದವು. ಅವರಿಬ್ಬರು ಆ ಅಂಡಗಳನ್ನು ತಮ್ಮ ಪರಿಚಾರಣಿಯರ ಮೂಲಕವಾಗಿ ನೀರಾವಿಯಿಂದ ಶಾಖವಾದ ಕುಂಭಗಳಲ್ಲಿ ರಕ್ಷಿಸಿ ಇಡಿಸಿದರು. ಕದ್ರುವಿನ ಮೊಟ್ಟೆಗಳಿಂದ 500 ವರ್ಷ ಕಾಲದ ಮೇಲೆ ಸರ್ಪಗಳು ಹೊರಟು ಬಂದವು. ಆ ನಾಗಗಳೆಲ್ಲ ಒಳ್ಳೆ ಬಲ ಪರಾಕ್ರಮಗಳಿಂದ ವೃದ್ಧಿ ಹೊಂದುತ್ತಿರುವುದನ್ನು ನೋಡಿ ವಿನತೆಗೆ ತನ್ನ ಮೊಟ್ಟೆಗಳು ಇನ್ನೂ ಫಲಿಸಲಿಲ್ಲ ಎಂಬ ಅಸಹನ ಉಂಟಾಯಿತು. ತನಗೆ ಮಕ್ಕಳಿಲ್ಲವೆಂಬ ಆತುರದಿಂದ ಅವಳು ಆ 2 ಅಂಡಗಳಲ್ಲಿ ಒಂದನ್ನು ಬಲಾತ್ಕಾರದಿಂದ ಒಡೆದು ಬಿಟ್ಟಳು. 500 ವರ್ಷಗಳಾದರೂ ಒಡೆಯದಿದ್ದ ಈ ಮೊಟ್ಟೆಗಳಿಂದ ನನಗೆ ಆಗುವುದೇನಿದೆ ಎಂದು ಅವಳು ಜಿಹಾಸೆಯಿಂದ ಒಂದನ್ನು ಭೇದಿಸಿದೊಡನೆ ಆ ಅಂಡದಿಂದ ರೆಕ್ಕೆಯಿಲ್ಲದ ಪಕ್ಷಿಯ ಆಕಾರವೊಂದು ಹೊರಬಿದ್ದಿತು. ಅದರ ಮುಂಭಾಗದ ಶರೀರಾರ್ಧವು ಮಾತ್ರ ಬೆಳೆದು ಸೊಂಟದಿಂದ ಕೆಳಕ್ಕೆ ಯಾವ ಅಂಗಗಳು ಸರಿಯಾಗಿ ಬೆಳೆದಿರಲಿಲ್ಲ, ರೆಕ್ಕೆಗಳು ಹುಟ್ಟಿರಲಿಲ್ಲ. ಹೀಗೆ ಅಪೂರ್ಣ ದೇಹವುಳ್ಳ ಆ ಆಕೃತಿಯನ್ನು ನೋಡಿ ಪುತ್ರ ದುಃಖದಿಂದ ಅವಳು ಬಹಳವಾಗಿ ಸಂಕಟಪಟ್ಟಳು. ಹಾಗೆ ಅಂಗಹೀನನಾಗಿ ಹುಟ್ಟಿದ ಆ ಪಕ್ಷಿಯು ಕಣ್ಣುಗಳಲ್ಲಿ ನೀರನ್ನು ತಂದುಕೊಂಡು ತನ್ನ ತಾಯಿಯನ್ನು ನೋಡಿ, ಅಮ್ಮ, ನೀನು ಬಹಳ ಆತುರಪಟ್ಟು ಈ ಅಕಾರ್ಯವನ್ನು ಮಾಡಿದೆ, ನನ್ನನ್ನು ಅನ್ಯಾಯವಾಗಿ ಕೆಡಿಸಿದೆ. ಇದುವರೆಗೆ ನಿರೀಕ್ಷಿಸಿದಷ್ಟು ಕಾಲವನ್ನು ಇನ್ನು ಮುಂದೆಯೂ ನೀನು ನಿರೀಕ್ಷಿಸಬೇಕಾಗಿದ್ದಿತು. ಅಂದರೆ 500 ವರ್ಷಗಳು ಕಳೆದು ಹೋದರೆ ಏನಂತೆ, ಇನ್ನೂ 500 ವರ್ಷಗಳು ಕಳೆದಿದ್ದರೆ ಒಟ್ಟು 1000 ವರ್ಷಗಳು ಕಳೆದ ನಂತರ ಆ 2 ಮಕ್ಕಳ ಅರುಣ ಮತ್ತು ಗರುತ್ಮಂತನ ಜನನವಾಗಬೇಕಾಗಿತ್ತು. ಇದುವರೆಗೆ ನಿರೀಕ್ಷಿಸಿದಷ್ಟು ಕಾಲವನ್ನು ನೀನು ಮುಂದೆಯೂ ನಿರೀಕ್ಷಿಸಬೇಕಾಗಿದ್ದಿತು. ಹಾಗೆ ಮಾಡಿದ್ದರೆ ನಿನ್ನ ಗರ್ಭದಲ್ಲಿ ಹುಟ್ಟುವ ಮಕ್ಕಳಾದ ನಾವಿಬ್ಬರು ಮಹಾಬಲನೆನಿಸಿದ ವಾಯುದೇವನಿಗಿಂತಲೂ ಅಧಿಕ ಬಲಾಢ್ಯರಾಗಿ ಜನಿಸುತ್ತಿದ್ದೆವು. ನಿನ್ನ ಕೋಪ ಅಸೂಯೆಗಳೆಂಬ ದುರ್ಗುಣಗಳಿಂದ ನನ್ನನ್ನು ಈ ಅವಸ್ಥೆಗೆ ತಂದಿರಿಸಿದೆ. ಆದುದರಿಂದ ನೀನು ಕೂಡ ಈ ನಿನ್ನ ಅಪರಾಧಕ್ಕೆ ತಕ್ಕಂತೆ ಇತರರಲ್ಲಿ ದಾಸೀಭಾವವನ್ನು ಅನುಭವಿಸುವೆ. ನೀನು ಯಾರಲ್ಲಿ ಅಸೂಯೆಗೊಂಡು ಸ್ಪರ್ಧಿಸುತ್ತಿದ್ದೆಯೋ, ಅಂದರೆ ಸವತಿಯಾದ ಕದ್ರುವಿನಲ್ಲಿ ಅಸೂಯೆಗೊಂಡು ಸ್ಪರ್ಧಿಸುತ್ತಿದ್ದುದರಿಂದ ಯಾರಲ್ಲಿ ಅಸೂಯೆಗೊಂಡು ಸ್ಪರ್ಧಿಸುತ್ತಿದ್ದೆಯೋ
ಅವಳಿಗೆ ನೀನು ಮುಂದಿನ 500 ವರ್ಷಗಳವರೆಗೆ ದಾಸಿಯಾಗಿರಬೇಕು ಎಂದು ಕಣ್ಣೀರು ಬಿಡುತ್ತಾ ಶಪಿಸಿ ಆಮೇಲೆ ತಿರುಗಿ, ಅಮ್ಮ, ನನ್ನೊಡನೆ ಬೆಳೆದ ಇನ್ನೊಂದು ಅಂಡದಲ್ಲಿರುವ ಪುತ್ರನು ಹುಟ್ಟಿದ ಮೇಲೆ ಮಹಾಬಲಾಢ್ಯನೆನಿಸಿ ನಿನ್ನ ದಾಸ್ಯವನ್ನು ತಪ್ಪಿಸುವನು ಎಂದು ಶಾಪ ವಿಮೋಚನದ ರೀತಿಯನ್ನು ತಿಳಿಸಿದನು. ಇದು ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದ 20ನೇ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.